ನೋಡ್ತಾ ಇದ್ವಿ, ಬಂದು ಕೂತಿದ್ರು. ಎಂತ ಜಾಗ ಮಾತ್ರ ಅಲ್ಲ, ಅಲ್ಟಿಮೇಟ್ ಜಾಗ ಗುರು. ಟಿಕ್ಕಿ ಹೇಳ್ದಂಗೆ ಎಷ್ಟು ಅವನು 6ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಇದು ನೀರು ನೋಡಿದ್ದಂತೆ, ಅದಾದ್ಮೇಲೆ ನೀರು ನೋಡಿಲ್ವಂತೆ ಈ ಜಾಗದಲ್ಲಿ. 1 2 3 ಇವರೇ ಟಿಕ್ಕಿ ಕಾಪಿನಾಟ್ ಚಂದು. ಹಾಯ್ ಆಲ್, ಗುಡ್ ಮಾರ್ನಿಂಗ್. ಎಲ್ಲಿ ಏನು ಲಾರಿ ತೋರಿಸ್ತಿದ್ದೀನಿ ಅಂದ್ಕೊಂಡಿದ್ದೀರಾ? ನೋಡಿ, 1 2 3 4 5 6 ಗಾಡಿ, 8 ಜನ. ಬೆಳ್ಳಂಬೆಳಗ್ಗೆ ಚಿತ್ರದುರ್ಗ ರೂಟಲ್ಲಿ ಇದ್ದೀವಿ. ಹಾಂ, ವಿಡಿಯೋ ಇಲ್ಲ, ವಿಡಿಯೋದಲ್ಲಿ ಬರ್ತಿದ್ಯಾ? ಅದು ವಿಶು ಕುಟ್ರಣ ಕಾಣ್ತಾ ಇಲ್ಲ. ಅದು ನಂದೀಶ್ ಗೊತ್ತಲ್ಲ, ನಮ್ಮ ನಂದೀಶು, ಫೇಮಸ್ ನಂದೀಶ್. ನಂದೀಶ್ ಬಾಬಾ. ಸೊ ಆ್ಯಕ್ಚುಲಿ ನಾವು ಹೊರಟಿರೋದು ಬಂದು ನಮ್ಮದು ಫೇಮಸ್ ಫ್ರೆಂಡ್ ಒಬ್ರು ಇದ್ದಾರೆ. ಸೊ ಅವ್ರ ಹೆಸರು ಬಂದು ಪ್ರಸನ್ನ ಅಂತ. ನಾವೆಲ್ಲ ಪ್ರೀತಿಯಿಂದ ಟಿಕ್ಕಿ ಅಂತ ಕರಿತೀವಿ ಅವ್ರನ್ನ. ಸೊ ಅವ್ರ ಮನೆಯಲ್ಲಿ ಒಂದು ಮದುವೆ ಫಂಕ್ಷನ್ ಇದೆ. ಸೊ ಅದಕ್ಕೆ ಅವನು ಸುಮಾರು ವರ್ಷಗಳಿಂದ ಎಲ್ಲರನ್ನೂ ಕರಿತಿದ್ದಾರೆ, ನಾವು ಯಾರೂ ಹೋಗೇ ಇದ್ದಿಲ್ಲ. ಸೊ ಹಂಗಾಗಿ ಹೋಗ್ಬಿಟ್ಟು ಅವನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಮಾಡಿಸ್ಬಿಟ್ಟು, ಖುಷಿ ಮಾಡಿಸ್ಬಿಟ್ಟು ಆಮೇಲೆ ಬ್ಯಾಂಗ್ಳೂರು ಕಡೆ ಬರೋದ ಅಂತ. ಸೊ ಇನ್ನು 98 ಕಿಲೋಮೀಟ್ರ್ ತೋರಿಸ್ತದೆ. ಓಕೆ, ಹೋಗೋದ ಬನ್ನಿ. ನಾವು ಸ್ವಲ್ಪ ಸೈಡ್ಗಾರ ಕೂರಿಸ್ಬೋದಾಗಿತ್ತು ಗುರು ಅವ್ರನ್ನ. ಹೆಂಗೋ ಹೊಡ್ತಿದ್ದಾರೆ. ಗೂಗಲ್ ಮ್ಯಾಪ್ ನೋಡ್ತಾ ಇದ್ವಿ, ಬಂದು ಕೂತಿದ್ರು. ಏನು ಅಂತಂದ್ರೆ ಆಲ್ಮೋಸ್ಟ್ ತಲೆ ಇದು ಬಿದ್ದೈತೆ, ಇಲ್ಲಿ ಗಾಡಿಗೆ ಬಿದ್ದೈತೆ. ಬಟ್ ಅಂತ ಇವಳು ಬಂದು ನೋಡಿದ್ರೆ ಇವ್ರು ಪಾಪ ಆಯ್ತು. ಬಂದು ಜೋರಾಗೆ ಬಿಟ್ಟಿದ್ದೆ, 10 ಬಂದಾಗಲೇ ಕಂಡಿದ್ದು ಕಾರೇ ಕಾಣಲಿಲ್ಲ. ತಿರುಗ್ಬಿಟ್ಟು ಮುಂದೆ ಹೋಗಿದೆ ಅದು. ಇದು ಇಲ್ಲಿ ತಿರುಗ್ಬಿಟ್ಟು ಹಿಂಗೆ ಹೋಗಿದೆ. ಸಾರಿ, ತಲೆನೇ ಹೊಡೆದಿರೋದು ಮಚ್ಚ, ಹಿಂಗೆ ಕೊಟ್ಟವ್ರು ತಲೆ. ಹಾಂ ಹಾಂ, ಗಾಡಿ ತಗೋತಾರ ನೋಡ್ತೀವಿ, ಆಟೋದವರು ಹಾಕ್ಬಿಟ್ಟು ಕಳಿಸ್ತೀವಿ. ಅಲ್ಲಿ ತಾವರೆಕೆರೆ ಅಲ್ವಾ, ತಾವರೆಕೆರೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತಾರಂತವ್ರು. ಅಲ್ಲಿಗೆ ಬಂದ್ಬಿಡಿ ಅಂದ್ರೆ ನೋಡಿ, ಇಲ್ಲೇ ನೀವು ಹಂಗೆ ಹೋಗ್ಬೇಕು ತಾನೆ. ಗಾಡಿನ ಹಾಕೊಳ್ಳಲ್ಲ ಬ್ರೋ, ಇದು ಚೆನ್ನಾಗಿದ್ದಾರೆ. ಒಂದು ಏಟ್ ಆಗಿದೆ ಸ್ವಲ್ಪ. ಆಟೋಲ್ ಹಾಕಿಲ್ಲ ಅಂದ್ರೆ ಗಾಡಿ ಇಲ್ಲೇ ಸೈಡಲ್ಲಿ ಬಿಟ್ಬಿಟ್ಟು ಅವ್ರು ಹತ್ತಿಸ್ಬಿಟ್ಟು ಕಳಿಸ್ಬೇಕಾಯ್ತದೆ ಅಷ್ಟೇ. ನೀವು ಆಮೇಲೆ ಗಾಡಿ ತೊಗೊಂಡು ಹೋಗ್ಬೇಕಾಯ್ತದೆ. ತಾತ ನಿಲ್ಸಿರೋ ಡಸ್ಟರ್ಗೆ ಹೋಗಿ ಹೊಡೆದಿದ್ದಾರೆ ಕಾರ್ಗೆ. ಗೊತ್ತಾಗಿಲ್ಲ ತಾತಂಗೆ ಗಾಡಿ ನಿಲ್ಲಿಸಿರೋದು. ಅವ್ರದ್ದು ರಾಂಗ್ ಇದೆ. ಅವ್ರು ಆ್ಯಕ್ಚುಲಿ ಈ ಹೈವೇನಲ್ಲಿ ನಿಲ್ಲಿಸ್ಬಾರ್ದು ಗಾಡಿಗಳನ್ನ, ಅಷ್ಟು ದೊಡ್ಡ ಗಾಡಿನ ಇಲ್ಲಿ ಹೈವೇನಲ್ಲಿ. ಅದು ನೋಡಿ, ಟರ್ನಿಂಗ್ ಇದೆ, ಟರ್ನಿಂಗ್ ಜಾಗದಲ್ಲಿ ಹಾಕ್ಕೊಂಡಿದ್ದಾರೆ ಗಾಡಿನ. ಸೊ ಏನು ಮಾಡೋಕ್ಕಾಗುತ್ತೆ? ತಾತನ ತಪ್ಪಿದೆ, ಅವ್ರದ್ದು ತಪ್ಪಿದೆ. ಬಂದಿರೋದು ಇವ್ರ ತಪ್ಪು, ನಿಲ್ಲಿಸಿರೋದು ಅವ್ರ ತಪ್ಪು. ಏನೋ ಸ್ವಲ್ಪ ಖರ್ಚಿಗೆ ದುಡ್ಡು ಕೊಟ್ಟು ಹೋಗಿದ್ದಾರೆ ತಾತಂಗೆ. ಸೊ ಅದಕ್ಕೆ ಆಟೋ ಕಳಿಸ್ತಿದ್ದೀವಿ. ಸರಿ ಆಯ್ತು ಅಣ್ಣ, ಚೀಟಿ ತಗೋ, 5 ರೂಪಾಯಿ ಕೊಟ್ಟು ಚೀಟಿ ತಗೋ. ನಾನು ನಿಮ್ಗೆ ಗಾಡಿಯಾಗಿ ಬಿಟ್ಟಿದ್ದೀನಿ ಅಂತ ಹೇಳು ಅಷ್ಟೇ. ಇನ್ನೇನು ಹೇಳ್ಬೇಡ. ಆಕ್ಸಿಡೆಂಟ್ ಆಗಿರ್ತದೆ, ಏನೋ ಹೇಳೋದಿಲ್ಲ. ರೇಟ್ ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ.
ಅಲ್ಲಿಗೆ ನಿನ್ಗೇನು ಅಲ್ಲೇನು ಇದು ಮಾಡೋದಿಲ್ಲ. ಕೈ ಮುಗಿಬೇಡಿ ನೀವು, ಬಿಡಿ. ಈಗ ನನಗಾಗಿ ಹೋಗೋರು ನಿಂತ್ಕೊಂಡ್ರಿ ಅಜ್ಜ ಅಂತಂದೇಳಿ ನಾನು ಥ್ಯಾಂಕ್ಸ್ ಹೇಳುತ್ತೆ. ಹಿರಿಯರಾಗಲಿ ಕಿರಿಯರಾಗಲಿ ಬೆಲೆ ಹುಷಾರಾಗಿ ಅಷ್ಟೇ, ಚೆನ್ನಾಗಿ ಹುಷಾರಾಗಿ ಹೋಗಿ. ಈಗ ಒಬ್ಬೊಬ್ಬರೇ ಈಗ ಗಾಡಿ ತಗೊಂಡು ಬರಬೇಡಿ. ಸರಿ ಹೊರಡಿ ಸರ್ ನೀವು. ಯಾರನ್ನ ಮಾಡಲಿ ಆಮೇಲೆ ಮಾಡೋದೇ ಫಸ್ಟ್. ಸರಿ ಹೊರಡಿ ಸರ್. ಹಾಂ ಮಾಮೂಲಿ ಎಷ್ಟಂತೆ ರೇಟ್ ಈಗ ಆಟೋಗೆ? ನಡೀರಿ ನಡೀರಿ, ಹೋಗದ ಪಾ ಪುಣ್ಯದ ಕೆಲಸ. ಅಂದೆ ನಮ್ಮ ಪಯಣ ಚಿತ್ರದುರ್ಗದ ನಾಯಕನಹಟ್ಟಿನಲ್ಲಿ ಇದ್ದೀವಿ. ರೀಚ್ ಆದ್ವಿ ಮದುವೆಗೆ. ಅಲ್ಲಿಂದ ಇಲ್ಲಿ ತನಕ ಎಷ್ಟು ಅನ್ಸಿತ್ತು? ಎಷ್ಟು ಹೆಸರು ಗುಜರಾತ್ ಟಿಕ್ಕಿ. ಮಟನ್ ಎಲ್ಲರ ಹತ್ರ ತಿನ್ಸು, ನಾನು ಇವತ್ತೇ ಓಡಿಸ್ತೀನಿ ಪಕ್ಕ. ಅದಕ್ಕೆ ಒಂದಿಲ್ಲ ಈಗ ಅದೇನ ತಿನ್ನೋದು ಇದು ಅಲ್ಲಿ ಒಳಮಠ, ಅದು ಇದು ಹೊರಮಠ, ಇದು ಇಲ್ಲಿ ಸಮಾಧಿ ತರ ಐತೆ. ನಂದೀಶನ್ ಗೊತ್ತಾಯ್ತು, ಅವ್ರ ಅಂಕಲ್ ಎಲ್ಲ ಅಲ್ಲ ಮಚ್ಚ, 5ರಲ್ಲಿ ಕಟ್ಸಿರೋದು. 5ರಲ್ಲಿ ತಿರ್ಸು. ಹಾಂ 1 2 3 ಇವರೇ ಟಿಕ್ಕಿ. ಕಾಪಿನಾಡ್ ಚಂದು ಫ್ಯಾನು. ಕಾಪಿನಾಡ್ ಚಂದ್ ಫ್ಯಾನು. ಸಾಕು. ಹಾಂ ಹೌದಾ? ಅಲ್ವಾ ನೀನು ಕಾಪಿನಾಡ್ ಚಂದ್ ಫ್ಯಾನ್ ಅಲ್ವಾ? ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿ ಲೈಕ್ ಎಲ್ಲ ಮಾಡ್ತಿದ್ದೆ ತಾನೆ? ಮಾಡ್ತಿದ್ದೆ ತಾನೆ? ಏನೋ ಅಂತಿದ್ದೆ, ಕಾಲ್ ಮಾಡಿದಾಗೆಲ್ಲ ಏನೋ ಅಂತಿದ್ದೆ. ಏನು ಹೇಳು? ಯಾರೋ ಮದುವೆ ಮುಗಿದು ಇಲ್ಲೇ ಒಂದು ಪಕ್ಕದಲ್ಲೇ ಏನು ಕೆರೆ ಇದೆ ಅಂತಂದ ಟಿಕ್ಕಿ. ಹಂಗೆ ಕರ್ಕೊಂಡು ಹೋಗ್ತಾನಂತ ಟಿಕ್ಕಿ. ಅದು ಕೆರೆ ಕರ್ಕೊಂಡು ಹೋಗ್ತೀನಿ ಅಂದೇನೆ, ಮಠ ಮಧ್ಯಾಹ್ನ ಕೆರೆಗೆ. ರಾಕಿ ಏನ್ ಮಾಡ್ತಾನೆ? ನಾಯಿ ಏನು ಜಾಗ ಗುರು ಇದು? ಸಮುದ್ರ ಇದಾಗಿದೆಯಲ್ಲ, ಎಂತ ಜಾಗ ನೋಡಿ. ನಮ್ಮ ಬಾಯ್ಸ್ ಅಲ್ಲೆಲ್ಲ ಇದ್ದಾರೆ ಪಾ. ಆದರೆ ಇಲ್ಲೇನು ಗೊತ್ತಾ, ಇಲ್ಲಿ ಈ ಮಣ್ಣೇನಿದೆ ಇದು ಫುಲ್ ಒಂಥರ ಕೆಂಪು ಮಣ್ಣು ಥರ ಇದೆ, ಬಟ್ ಕಲ್ಲು ಜಾಸ್ತಿ ಇಲ್ಲಿ. ಸೊ ಬೆಳೆ ತುಂಬ ಕಡಿಮೆ ಬೆಳೆಯೋಕ್ಕಾಗೋದು. ಆಮೇಲೆ ಇಲ್ಲಿ ಮಳೆ ಇಲ್ಲ, ಈ ಊರಲ್ಲಿ ತುಂಬ ಕಡಿಮೆ ಮಳೆ. ಸೊ ಏನೇ ಇದ್ರೂ ನದಿ ಗಿದಿ ಎಲ್ಲ ತುಂಬ ಕಡಿಮೆ. ಬಟ್ ಈ ಥರ ಕೆರೆ ನೀರೇ ಎಲ್ಲರಿಗೂ, ಎಲ್ಲ ಕೆಲಸಕ್ಕೂ ಕೆರೆ ನೀರೇ. ಇದು ನೋಡಿ, ಈ ಕೆರೆ ಏನಿದೆಯಲ್ಲ, ಈ ಕೆರೆ ಬಂದು ನಮ್ಮ ಟಿಕ್ಕಿ ಹೇಳ್ದಂಗೆ
ಎಷ್ಟು ಅವನು 6ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಇದು ನೀರು ನೋಡಿದ್ದಂತೆ, ಅದಾದಮೇಲೆ ನೀರು ನೋಡಿಲ್ವಂತೆ ಈ ಜಾಗದಲ್ಲಿ, ಇವಾಗಲೂ ನೀರು ತುಂಬಿರೋದಂತೆ. ಸೊ ಅಷ್ಟೊಂದು ಮಳೆ ಇಲ್ಲ ಇಲ್ಲಿ. ಸೊ ಇವಾಗ ಬಂದು ಇಲ್ಲೇ ನಾಯಕನಹಟ್ಟಿ ಪಕ್ಕನೇ ಹೊಸಬೆಟ್ಟ ಅಂತ ಇದೆಯಂತೆ. ಸೊ ಅಲ್ಲಿಗೆ ಹೋಗಿ ಅಂತ ಅಲ್ಲೊಬ್ಬರು ಊರವ್ರು ಹೇಳಿದ್ರು ಚೆನ್ನಾಗಿದೆ ಅಂತ. ಚಿಕ್ಕ ಬೆಟ್ಟ ಮತ್ತು ಒಂದು ಕೇವ್ ಟೆಂಪಲ್ ಇದೆ ಅಂತ ಒಳಗಡೆಗೆ. ಬೆಟ್ಟ ನೋಡ್ಕೊಂಬರೋದಂತ ಸನ್ರೈಸು ಸಾರಿ ಸನ್ಸೆಟ್ ಆಗ್ತಾ ಇದೆ. ಸೊ ಅದಕ್ಕಿಂತ ಮುಂಚೆ ಒಂದು ಸನ್ಸೆಟ್ ನೋಡೋಕ್ಕಾಗುತ್ತಾ ಇಲ್ವಾ ಅಂತ ನೋಡಬೇಕು, ಹೋಗಿ ಅಂತಂದ್ರು ಚೆನ್ನಾಗಿದೆ ಅಂತ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಎಂಥ ಜಾಗ ಮಾತ್ರ ಅಲ್ಲ, ಅಲ್ಟಿಮೇಟ್ ಜಾಗ ಗುರು. ನೋಡಿ ಇಲ್ಲಿ ಏನೋ ಕೃಷಿ ಮಾಡ್ತಿರೋದೆ, ಉಳ್ತಿರೋದಾ? ಇಂಥ ಜಾಗ ನೋಡಿ. ಕೋಟೆ ಇದೆ, ಕೋಟೆ ಮೋಸ್ಟ್ಲಿ ಬೆಳಗ್ಗೆ ಹೋಗೋ ಪ್ಲ್ಯಾನ್ ಇದೆಯಾ ಅಂತ ನಮ್ಮದು ಗೊತ್ತಿಲ್ಲ. ಓ ಮೈ ಗಾಡ್, ನಿಂಬೆ ಹಣ್ಣು ಎಲ್ಲಿ ಬರುತ್ತಿದ್ರಲ್ಲಿ ಇವಾಗ? ಇದರಲ್ಲಿ ಎಲ್ಲಿ ನಿಂಬೆ ಹಣ್ಣು ಹಾಕಿದ್ರೆ ಅಲ್ಲಿ ಬರುತ್ತಂತೆ. ಅಲ್ಲ ಇವಾಗ ಇಲ್ಲಿ ನಿಂಬೆ ಹಣ್ಣು ಹಾಕೋದು ಅದಕ್ಕೆ? ಅಲ್ಲ ಹೆಂಗಿದೆ ನೋಡೋದು? ಇದ್ರೊಳಗಡೆ ಹಾಕಿದ್ರೆ ಅದರಿಂದ ಬರುತ್ತಂತೆ. ಇದು ಅಕ್ಕ ಕೆರೆ, ಅದು ತಂಗಿ ಕೆರೆನಾ? ಬಾವಿ ಬಾವಿ ಕೊಳ, ಬಾವಿನೂ ಅಲ್ಲ ಕೊಳ, ಅಕ್ಕ ಕೊಳ ತಂಗಿ ಕೊಳ. ಇಲ್ಲಿ ಫುಲ್ಲು ನಿಧಿ ಎಲ್ಲ ತುಂಬ ಜಾಸ್ತಿ ಅಂತೆ. ಸುಮಾರು ಸಲ ತಗೊಳ್ಳೋದಕ್ಕೆಲ್ಲ ಟ್ರೈ ಮಾಡಿದಾರಂತೆ. ಹೌದಾ? ಜನರೆಲ್ಲ ಈ ಜಾಗದಲ್ಲಿಂದನಾ ನಿಧಿ ಇದೆ ಅಂತ ಈ ಜಾಗದಲ್ಲಿ? ಆ ಥರ ಹೇಳೋದು, ಬಟ್ ಎಲ್ಲಿ ಫುಲ್ ಬಂಡೆ ಇದು ನೋಡು, ಇಲ್ಲಿ ಎಲ್ಲಿ ಅಂತ ಅಗಿಯಕ್ಕಾಗುತ್ತೆ. ಹೌದು ಅದೌದು, ಬಟ್ ಅದ ಅವ್ರು ಹೇಳಿದ್ದು. ಹಾಂ ಬಟ್ ಸುಮಾರು ಜನ ಟ್ರೈ ಮಾಡಿದ್ದಾರೆ ಅಂತಾನೆ ಇಲ್ಲಿ ಅಂತ ನೋಡಿ. ಇದೇ ಜಾಗ ಹೊಸದುರ್ಗ ಅಲ್ಲ ಹೊಸಬೆಟ್ಟ ನೋಡಿ. ನಂದೀಶ್ ಹೇಳಿದಂಗೆ ಇದು ಅಕ್ಕ ಕೆರೆ, ಅದು ತಂಗಿ ಕೆರೆ ಅಂತೆ. ಇಲ್ಲಿ ನಂಬಿಕೆ ಏನಂತಂದರೆ, ನಂಬಿಕೆನೋ ಅಥವಾ ಮುಂಚೆ ನೋಡಿದವ್ರು ಇರ್ತಾರೆ ಅಲ್ವಾ ಮಚ್ಚ, ಹಿಂಗೆ ನೀರು ಹಿಂಗಾಗೋ ಮುಂಚೆ ನೋಡಿದವ್ರು ಇರ್ತಾರಲ್ವ. ಹಾಂ, ಇಲ್ಲಿ ನಿಂಬೆಹಣ್ಣು ಇಲ್ಲ ಹಾಕಿದ್ರೆ ಅಲ್ಲಿಂದ ಎದ್ದೇಳುತ್ತಂತೆ ನಿಂಬೆಹಣ್ಣು, ಅಲ್ಲಿಂದ ಬರುತ್ತಂತೆ. ಆಮೇಲೆ ಇಲ್ಲಿ ಎಷ್ಟು ಮನೆ ಎಲ್ಲ ಕಟ್ತಾರೆ ಅದೆಲ್ಲ ಆಗುತ್ತಂತೆ. ಹಾಂ ಅಂದರೆ ಇವಾಗ ಹಾಂ ನಂಬಿಕೆ ಹಿಡ್ಕೊಂಡು ಇವಾಗ ಈ ಥರ ಎಲ್ಲ ಜೋಡಿಸ್ಯಾರಲ್ಲ, ಮನೆ ಇಲ್ದರು ನಮ್ಮ ಮನೆ ಬೇಕು ಅಂತ, ಅದೆಲ್ಲ ನಡೆದಿದೆಯಂತೆ. ಅಂದರೆ ಅವ್ರು ಮನೆ ಕಟ್ಟಿದಾರಂತೆ ನಿಜವಾಗ್ಲು. ಹೌದಾ? ಮಾಡಾದ್ಮೇಲೆ ಅಂದರೆ ಅದಕ್ಕೇನು ಸಂಪ್ರದಾಯ ಥರ ಏನಾದ್ರು ಇದೆಯಾ? ಪೂಜೆ ಗೀಜೆ ಮಾಡಿ ಹಿಂಗೆ ಕಟ್ಟಬೇಕು ಅಂತ ಏನೋ ಥರ ಏನಾದ್ರು ಇದೆಯಾ? ಬಂದು ಅದೊಂದು ನಂಬಿಕೆ ಈ ಥರ ಮಾಡಿ ಮನ್ಸಲ್ಲಿ ಬೇಡ್ಕೊಂಡು ಹೋಗ್ತಾರೆ ಅಷ್ಟೇ. ಹಾಂ ಹಂಗೆ. ಬಟ್ ಆಗಿದೆ ಅಂತ ಸುದ್ದಿ. ಚೆನ್ನಾಗಿದೆ ಜಾಗ ಅಲ್ಲ. ಬಟ್ ಏನಂದ್ರೆ ಜನ ಬಂದೇ ಹಾಳು ಮಾಡಿದ್ದಾರೆ ಅರ್ಧದಲ್ಲಿ. ನೋಡಿ ಚಿಪ್ಸ್ ಪ್ಯಾಕೆಟ್ ಎಲ್ಲ ಹಾಕವ್ರೆ ಅಕ್ಕ ತಂಗಿ ಕೆರೆನಲ್ಲಿ ಎಲ್ಲ ಇದೆ. ದೇವ್ರೆ, ಇದೇನಿದು ಇನ್ನೊಂದು? ಇದೇನು ಅಂತ ಅವ್ರಿಗೂ ಗೊತ್ತಿಲ್ಲ, ಸೊ ನಮಗೂ ಗೊತ್ತಿಲ್ಲ. ಇದ್ರದ್ದು ಏನಾದ್ರು ಇರುತ್ತೆ ಮಚ್ಚ? ಇರುತ್ತೆ ಮೋಸ್ಟ್ಲಿ. ನಿಧಿ ಹುಡ್ಕಕ್ಕೆ ತೂಕ್ ಮಾಡಿದ್ರು ಮಾಡಿರ್ಬೋದು, ಹೇಳಕ್ಕಾಗಲ್ಲ. ಬಟ್ ಈ ಜಾಗನೆಲ್ಲ ಉಳಿಸ್ಕೋಬೇಕು ಮಚ್ಚ. ನೋಡಿ ಇವಾಗ ಕೋಟೆ ಅಂದರೆ ಇದರಲ್ಲಿ ಏನೂ ಇಲ್ಲ, ಒಂದು ಕಂಬ ಸಮೇತ ಇಲ್ಲ ಇದರಲ್ಲಿ ನೋಡಿ. ಅದೆಲ್ಲ ದೇಪಿರ್ತಾರೋ ಅದ್ರಲ್ಲಿ. ಇವಾಗಲ್ಲ, ನಿಂಗೆ ಗೌರ್ಮೆಂಟ್ ಬರೋಕ್ಕಿಂತ ಮುಂಚೆನೇ ದೇಪಿರ್ತಾರೆ ಅದನ್ನೆಲ್ಲ, ಆವಾಗಲೇ ಆಗಿರ್ತಿದೆಲ್ಲ. ಅಲ್ಲ ದೇಪಿರೋದಲ್ಲ, ಇವಾಗ ಒಂದು ಕಲ್ಲಿಂದ ಕಂಬ ಆದ್ರೂ ಅಟ್ಲೀಸ್ಟ್ ಎಲ್ಲ ಬಿದ್ದು ಎಲ್ಲ ಸಿಕ್ಕಿರುತ್ತಲ್ಲ, ಅಂಥದ್ದು ಏನೂ ಇಲ್ಲ ನೋಡಿ ಇದರಲ್ಲಿ. ಹೌದು. ಮತ್ತೆ ದಾದಿ ಯಾರು ಈ ಕೋಟೆ ಕಟ್ಟಿದ್ರು ಗೊತ್ತಿಲ್ಲ. ಮದಕರಿ ನಾಯಕನ ಅಂತ? ಹೌದಾ? ಇವನು ಸತೀಶ್ ಅವಾಗ ಹೈದರಾಲಿ ಅಂತಂದ. ಅದೇ ಅದಕ್ಕೆ ಮದಕರಿ ನಾಯಕರು ಕಟ್ಟಿರ್ಬೇಕು, ಯಾಕಂದ್ರೆ ಮಾಡ್ಕೊಂಡ್ ಬಂದಿದ್ದು. ಅದೇ ಅವನು ಕಟ್ಟಿರೋದು ಏನಿಲ್ಲ ಅನ್ಕೋತೀನಿ ಅಲ್ವಾ. ಇಲ್ಲೆಲ್ಲ ಕೋಟೆಗಳು ಕಟ್ಟಿದ್ದೆಲ್ಲ ನಾಯಕರೇ, ಮದಕರಿ ನಾಯಕ ಆ ಥರ ಬೇರೆ 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 ನಾಯಕರು ಇರ್ತಾರಲ್ಲ. ಅಲ್ಲ ಐರನ್ ಏನು ಅಂದ್ರೆ, ಇಲ್ಲಿ ಬರೋ ಜನ ನಮಗ್ ಮನೆ ಬೇಕು ಅಂತ ಇಲ್ಲಿ ಕಟ್ಬಿಟ್ಟು ಹೋಗ್ತಾರೆ, ಬಟ್ ಇಲ್ಲಿ ಇದನ್ನ ಹಾಳು ಮಾಡ್ಬಿಟ್ಟು ಹೋಗ್ತಾರೆ. ಎಕ್ಸಾಕ್ಟ್ಲಿ, ಅದು ನಿಜ, ಸತ್ಯವಾದ ಮಾತು. ಇವಾಗ ನೋಡಿ ಕಲರ್ ನೋಡಿ, ಇವಾಗ ಸುರಂಗಗಳು ಆ ಥರ ಎಲ್ಲ ಸುಮಾರು ಪಕ್ಕ ಎಲ್ಲ ಮುಚ್ಚೋಗಿರುತ್ತೆ. ಇಲ್ಲಿಂದಲೇ ಕನೆಕ್ಷನ್ ಇದ್ದಿರುತ್ತೆ ಮಚ್ಚ. ಕೋಟೆ ಅಂತ ಮಾಡಿದ್ಮೇಲೆ ಸಣ್ಣದೋ ದೊಡ್ಡದೋ ಒಂದು ಕನೆಕ್ಷನ್ ಇಟ್ಟಿರ್ತಾರೆ, ಎಲ್ಲಿಂದನಾದ್ರೂ ಒಂದು ಇಟ್ಟಿರ್ತಾರೆ. ಕರಿತೀಯಾರ ಮಕ್ಕಳು